ವಿಷ್ಣುದಾದ ಫ್ಯಾನ್ ನಾಗರ ಹಾವಿನ ರಾಮಾಚಾರಿ ನನ್ನ ಬೆನ್ನ ಹಿಂದೆ ನಿಂತು ಬೆನ್ನು ತಟ್ಟಿದರು. ಈ ಪ್ರೀತಿಗೆ ಪ್ರೀತಿಯ ನೀಡೋ ನೀವು, ನಿಮ್ಮ ಉಸಿರೇ ಎಂದೆಂದಿಗೂ ನಮ್ಮ ಉಸಿರು. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ವರುಣ್ ಸ್ಮಾರಕ್. ಇವತ್ತಿನ ದಿನ ನಾನು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಈ ಸುಂದರವಾಗಿರುವಂಥ ಪ್ರಕೃತಿ ನೋಡಿಕೊಂಡು ಹೋಗ್ತಾ ಇರೋದು ಮೈಸೂರು ಕಡೆಗೆ. ಏನಪ್ಪ ವಿಶೇಷತೆ ಅಂದರೆ, ಭಾಳ ದಿನಗಳ ನಂತರ ಗುರುಗಳ ಆಶೀರ್ವಾದ ತೆಗೆದುಕೊಂಡು ಮತ್ತು ಅಲ್ಲಿನ ಒಂದು ವಿಡಿಯೋದ ಅಪ್ಡೇಟ್ ನಿಮಗೆ ಕೊಡಬೇಕಂತ ತುಂಬ ಆಸೆಯಿಂದ ಹೋಗ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ಎಲ್ಲರೂ ನೋಡಿ. ಹೊಸದಾಗಿ ಯಾರು ನಮ್ಮ ಚಾನಲ್ಗೆ ಬಂದಿದೆ ಖಂಡಿತ ಲೈಕ್ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ವರುಣ್ ಸ್ಮಾರಕ್. ಏನಪ್ಪ ಇವತ್ತಿನ ವಿಶೇಷತೆ ಅಂದರೆ, ನಾನು ಬಂದಿರೋದು ಇವತ್ತು ಮೈಸೂರು ಜಾಗದಲ್ಲಿರುವಂತಹ ವಿಷ್ಣು ಸ್ಮಾರಕದ ಬಳಿಗೆ, ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿ ಬಳಿಗೆ. ಡಾಕ್ಟರ್ ವಿಷ್ಣು ಸರ್ ಅವರ ಪ್ರತಿಮೆಯ ಪ್ರತಿಷ್ಠಾಪನೆ 2023ರಲ್ಲಿ ಈ ಒಂದು ಜಾಗದಲ್ಲಿ ನಡೆಯುತ್ತದೆ. ಈ ಒಂದು ಜಾಗವು ಬೆಂಗಳೂರಿನಿಂದ 150 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ದೊಡ್ಡಬಳ್ಳಾಪುರದಿಂದ 186 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿನ ವೀಕ್ಷಣಾ ಸಮಯ ಬಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮಾತ್ರ. ಈ ಒಂದು ವಿಷ್ಣು ಸರ್ ಅವರ ಸ್ಮಾರಕ ಮೈಸೂರಿನ ರಿಂಗ್ ರೋಡ್ನಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಆಳಾಳು ಎಂಬ ಗ್ರಾಮದಲ್ಲಿ ಈ ಒಂದು ಜಾಗವು ನಿರ್ಮಾಣವಾಗಿದೆ. HD ಕೋಟೆ ಎಂಬ ಮುಖ್ಯ ರಸ್ತೆಯ ಪಕ್ಕದಲ್ಲಿ ನಿರ್ಮಾಣವಾಗಿರೋ ಜಾಗ ಇದಾಗಿದೆ. ಈ ಜಾಗವು 5 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿದೆ ಮತ್ತು ಇದರ ನಿರ್ಮಾಣಕ್ಕೆ 11 ಕೋಟಿ ವೆಚ್ಚ ಖರ್ಚಾಗಿದೆ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ನಿಮ್ಮ ಹೆಸರು? ಹೌದಾ? ಊಟ ಗೀಟ ಮಾಡಿದ್ರಾ? ಊಟ ಆಯ್ತು, ಒಂದು ರೌಂಡ್ ಬನ್ನಿ. ಹೌದಾ? ಊಟ ವಿಡಿಯೋ ಮಾಡ್ಕೇಳಿ. ಹಾಂ, ಇಲ್ಲೆಲ್ಲ ಹಿಂದ್ಗಡೆ ಹೋದ್ರೆ ಅವ್ರದ್ದು ಅಣ್ಣ ಕಾರ್ ಇದೆ. ಓಕೆ. ಆಡಿಟೋರಿಯಂ ಫಂಕ್ಷನ್ ಆಗೋದು ಸರ್. ಓಕೆ, ಅಲ್ಲಿ ಎಲ್ಲ ವಿಡಿಯೋ ಮಾಡ್ಕೊಂಡು ಬನ್ನಿ ಒಂದು ಊಟಕ್ಕೆ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಏನಪ್ಪ ಇದು ಎಂಟ್ರೆನ್ಸಲ್ಲೇ ಈ ಥರ ವೃತ್ತಾಕಾರದಲ್ಲಿ ಏನೋ ಬಳೆ ಇದೆ ಅಂತ ಅನ್ಕೊಂತ ಇದ್ದಲ್ಲ. ವಿಷ್ಣು ಸರ್ ಅವರು ರೆಗ್ಯುಲರ್ ಆಗಿ ಎಡಗೈಯಲ್ಲಿ ಖಡ್ಗ ಧರಿಸ್ತಾ ಇದ್ರು. ಆ ಒಂದು ಖಡ್ಗವನ್ನು ಇಲ್ಲಿ ನಿರ್ಮಾಣ ಮಾಡಿ ಆ ಖಡ್ಗದಿಂದ ವಿಷ್ಣು ಸರ್ ಅವರ ಪ್ರತಿಮೆ ನೋಡೋ ರೀತಿ ಮಾಡಿದ್ದಾರೆ. ಅರ್ಥಾಗೈತೆ. ಭಾಳ ದಿನಗಳಿಂದ ಅಂದ್ಕೊಂಡಿದ್ದೆ ನಾನು ಮೈಸೂರಿಗೆ ಹೋಗಿ ವಿಷ್ಣು ಸರ್ ಅವರ ಪ್ರತಿಮೆ ಹತ್ರ ಅವರ ಒಂದು ಆಶೀರ್ವಾದ ತಗೊಳ್ಬೇಕು ಅಂತ. ಇವತ್ತಿನ ದಿನ ಇಲ್ಲಿಗೆ ಬಂದು ಅವರ ಒಂದು ಆಶೀರ್ವಾದ ತಗೊಂಡು ಅವರ ವಿಗ್ರಹನ ನೋಡಲಿಕ್ಕೆ ಒಂದು ಅವಕಾಶ ಸಿಕ್ತು. ವಿಷ್ಣು ಸರ್ ಹೆಸರಲ್ಲಿ ಬಹಳ ಫೇಮಸ್ ಆಗಿರೋ ಡೈಲಾಗ್ ಇದು. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿರೋದು ಚರಿತ್ರೆಯಲ್ಲೇ ಇಲ್ಲ. ಕದಂಬ. ವಿಷ್ಣು ಸಾರು ಸುಮಾರು ವರ್ಷಗಳಿಂದನೇ ಒಂದು ಸುಂದರವಾದಂಥ ಒಂದು ಲೈನ್ ಹೇಳಿರ್ತಾರೆ. ಆ ಲೈನ್ ಏನಂತ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ದೇವರು ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ, ಆದರೆ ಕೊನೆಗೆ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಕೋಟಿಗೊಬ್ಬ ಮೂವಿಯಲ್ಲಿ ಒಂದು ಒಳ್ಳೆ ಡೈಲಾಗ್ ಹೊಡೆದಿದ್ದಾರೆ. ಖಂಡಿತವಾಗ್ಲೂ 100% ಸತ್ಯ ಅದು ಮಾತು. ನಾ ವಿಷ್ಣುದಾದ ಫ್ಯಾನ್, ನಾಗರ ಹಾವಿನ ರಾಮಾಚಾರಿ ನನ್ನ ಬೆನ್ನ ಹಿಂದೆ ನಿಂತು ಬೆನ್ನು ತಟ್ಟಿದರು. ಈ ಪ್ರೀತಿಗೆ ಪ್ರೀತಿಯ ನೀಡೋ ನೀವು, ನಿಮ್ಮ ಉಸಿರೇ ಎಂದೆಂದಿಗೂ ನಮ್ಮ ಉಸಿರು. ವಿಷ್ಣು ಸರು ನಮ್ಮ ಒಂದು ಕನ್ನಡ ಚಿತ್ರರಂಗಕ್ಕೆ ಎಷ್ಟೋ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಸಾಹಸ ಸಿಂಹ ಅನ್ನೋ ಬಿರುದು ತಗೊಂಡಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಎಂಬ ಬಿರುದು ತಗೊಂಡಿದ್ದಾರೆ. ಅಪ್ಪಾಜಿ ಅಂತಾರೆ, ದಾದಾ ಅಂತಾರೆ. ಅವರು ನಟಿಸಿರುವ ಅಷ್ಟು ಮೂವಿಗಳ ಪೋಸ್ಟರ್ಸ್ ಇಲ್ಲಿ ಫ್ರೇಮ್ ಮಾಡಿ ಇಲ್ಲಿ ಹಾಕಿದ್ದಾರೆ.
ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಹೊಕ್ಕುವ ಆಳಲ್ಲ, ತಲೆ ತಗ್ಗಿಸಿ ಬಾಳೊಲ್ಲ. ಒಂದಲ್ಲ ಎರಡಲ್ಲ 220 ಮೂವಿಗಳಲ್ಲಿ ವಿಷ್ಣು ಸರ್ ನಟನೆ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಒಂದು ಮೂವಿ ತೆಗೆಯೋಕ್ಕೆ 2 ಇಯರ್ಸ್ 3 ಇಯರ್ಸ್ ತೊಗೊತಾ ಇದ್ದಾರೆ. ಬಟ್ 220 ಮೂವಿಗಳು ಆ ಕಾಲದಲ್ಲೇ ತೆಗೆದಿರ್ಬೇಕಂದ್ರೆ ಈಸ್ ರಿಯಲಿ ಲೆಜೆಂಡ್ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಅದಕ್ಕೆ ಕನ್ನಡದಲ್ಲಿ ಸಾಹಸ ಸಿಂಹ ಅಂತ ಕರೆಯೋದು. ಆ ಒಂದು ಪ್ರತಿಮೆಯ ಹಿಂದ್ಗಡೆನೇ ವಿಷ್ಣು ಸರ್ ಅವರ ಒಂದು ಸಭಾಂಗಣ ಥರ ಮಾಡಿದ್ದಾರೆ. ಆ ಸಭಾಂಗಣದ ಮುಂದ್ಗಡೆ ವಿಷ್ಣು ಸರ್ ಯೂಸ್ ಮಾಡ್ತಾ ಇರೋ ಕಾರ್ ಇದೆ. ಆ ಕಾರನ್ನು ಅವತ್ತಿನಿಂದನೂ ಅಷ್ಟೇ ನೀಟಾಗಿ ಮತ್ತು ಕ್ಲೀನಾಗಿ ಮೇಂಟೈನ್ ಮಾಡಿ ಇಲ್ಲಿ ಇಕ್ಕಿದ್ದಾರೆ ನೋಡಿ. ಈ ವಿಡಿಯೋದ ಅಪ್ಡೇಟ್ ಇಷ್ಟ ಆಗಿತ್ತು. ವಿಡಿಯೋ ಕೊನೆ ತನಕ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ ಕಾಮೆಂಟ್ ಹಾಕಿ, ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್, ಲವ್ ಯು ಸೋ ಮಚ್.